ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು 7ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪರಿಮಾಣಗಳ ಹೋಲಿಕೆ ಇದರಲ್ಲಿ 7.2 ಅಭ್ಯಾಸ, ಎಷ್ಟನೇ ಅಭ್ಯಾಸ 7.2 ಅಭ್ಯಾಸವನ್ನು ನಾವು ನೋಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 7.2 ಅಭ್ಯಾಸ. ಅದರಲ್ಲಿ ಏನು ಮಾಡಿತ್ತು ಅಂತಂದರೆ 1ರಿಂದ 5ನೇ ಪ್ರಶ್ನೆಯವರೆಗೆ ನಾವು ಈಗಾಗಲೇ ಲೆಕ್ಕವನ್ನು ಬಿಡಿಸಿದೆವು, ಸವಿವರವಾಗಿ ಬಿಡಿಸಿದ್ದೀವಿ. ಇವತ್ತು ಏನು ಮಾಡೋಣ ಅಂತಂದರೆ 6ನೇ ಕ್ವಶನ್ನಿಂದ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ನೋಡಿ ಇಲ್ಲಿ 6ನೇ ಪ್ರಶ್ನೆ ಏನಿದೆ, ಜೂಹಿ ಒಂದು ವಾಷಿಂಗ್ ಮಷಿನನ್ನು ₹13,500ಕ್ಕೆ ಮಾರುತ್ತಾಳೆ. ನೋಡಿರಿ, ಅವಳು ಏನು ಮಾಡ್ತಾಳೆ ಅಂತಂದರೆ ಒಂದು ವಾಷಿಂಗ್ ಮಿಷನನ್ನು ತೆಗೆದುಕೊಂಡು ಅದನ್ನು $13,500ಕ್ಕೆ ಮಾರುತ್ತಾಳೆ. ವ್ಯವಹಾರದ ಚೌಕಾಸಿಯಲ್ಲಿ ಅವಳು 20ರಷ್ಟು ನಷ್ಟ ಅನುಭವಿಸುತ್ತಾಳೆ. ನೋಡಿ ಏನಕ್ಕಂತಂದ್ರೆ 13,500 ಕೊಟ್ಟಾಳು, ಹೌದಾ, ವಾಷಿಂಗ್ ಮಿಷನ್ನ ಮಾರಿದಾಳು. 13,500 ಮಾರಿದ್ದಾಯಿತು, 20ರಷ್ಟು ನಷ್ಟ ಅನುಭವಿಸ್ತಾಳೆ. ಅವಳು ಅದನ್ನು ಎಷ್ಟು ಬೆಲೆಗೆ ಕೊಂಡಿದ್ದಳು ಅಂದರೆ ನಷ್ಟ ಅನುಭವಿಸಿ ₹13,500 ಉಳಿದಿರ್ತೈತಿ. ಅರ್ಥಾತ್ ನಾ ಹೇಳೋದು, ನಷ್ಟ ಅನುಭವಿಸಿ 20% ನಷ್ಟ ಅನುಭವಿಸಿ ಏನಪ್ಪ ಅಂತಂದರೆ 13,500 ಉಳಿದಿರ್ತೈತಿ. ಹಾಗಾದರೆ ಅದನ್ನು ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದು ನೋಡೋಣ. ನೋಡಿ ಇಲ್ಲಿ ಕಚ್ಚಾದಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಏನೈತೆ ಅಂತಂದರೆ ವಾಷಿಂಗ್ ಮಿಷಿನ್ ಮಾರಿದ ಬೆಲೆ ಎಷ್ಟಿದೆ, ₹13,500, ನಷ್ಟ 20ರಷ್ಟು, ಕೊಂಡ ಬೆಲೆಯನ್ನು ಕಂಡುಹಿಡಿಯನಂತಾರೆ. ಅರ್ಥಾತಾ, ಕೊಂಡ ಬೆಲೆ ಅಂದರೆ ಮೊದಲು ಇದ್ದ ಬೆಲೆ ಎಷ್ಟು ಅಂತ ಕೇಳತ್ತಾರೆ. ಹಾಗಾದರೆ 100 - 20 = 80, ಅದನ್ನು ನಷ್ಟ ತಗೋಬೇಕು. ಇಲ್ಲಿ ಏನು ಮಾಡ್ಬೇಕಂದ್ರೆ 100 ಮೇಲಿಟ್ಕೊಂಡು 80 ಕೆಳಗೆ ಇಟ್ಕೋಬೇಕು, 80ನ ಕೆಳಗೆ ಇಟ್ಕೊಂಡು ಈಗ 24 25. ಅರ್ಥ ಆಯ್ತಾ? ಹಾಗಾದರೆ ಇದು 5/4 ಏನು ಉಳಿದೈತಲ್ಲ ಅದನ್ನು 5 ಮೇಲೆ ಇಟ್ಕೊಂಡು ಅಂದರೆ ಅಂಶದಲ್ಲಿ ಇಟ್ಕೋಬೇಕು, ಇಂಟು ಇಟ್ಕೊಂಡು ಈ ಇಂಟು ಇಟ್ಕೊಂಡು 13,500 ಬರ್ಕೋಬೇಕು. ಈ ಛೇದದಲ್ಲಿ 4 ಈ ಛೇದದಲ್ಲಿ ಬರ್ಕೋಬೇಕು. ಹಾಗಾದರೆ ಮತ್ತೆ ಏನು ಮಾಡ್ಬೇಕಂತಂದರೆ ನೋಡಿ ಇಲ್ಲಿ 13,500 ಏನು ಮಾಡ್ಬೇಕಂದ್ರೆ ಭಾಗಿಸ್ಬೇಕು ನೀವು. ಹೇಗೆ? 4 1 4 3 12, 13ರಾಗ 1 ಉಳಿತಿ, ಇದು 15 ಆಯ್ತು, ಮತ್ತು 4 3 12, ಹೌದಾ, ಮತ್ತು 3 ಉಳಿತಿ ಏನಪ್ಪ ಅಂತಂದರೆ 30 ಆಯ್ತು, 4 7 28, ಆಮೇಲೆ 2 ಉಳಿತಿ 20 ಆಯ್ತು, ಆಮೇಲೆ 4 5 20. ಅರ್ಥ ಆಯ್ತಾ? ಹಾಗಾದರೆ 3,375. ಇಲ್ಲಿ 5 ಉಳಿದಿದೆ, 5 × 3,375 ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತಂದರೆ ₹16,875 ಉತ್ತರ ಬರುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇಲ್ಲಿ ಹಾಗಾದರೆ ಅದರ ಮೂಲ ಬೆಲೆ ಅಂದರೆ ಮೊದಲು ಇದ್ದ ಬೆಲೆ 20ರಷ್ಟು ನಷ್ಟ ಅನುಭವಿಸಿ ₹13,500 ಉಳಿದಿತ್ತಲ್ಲ, ಹಾಗಾದರೆ ಮೊದಲಿನ ಬೆಲೆ ಕಂಡು ಹಿಡಿ ಅಂತಂದಾಗ ಅಲ್ಲಿ ಮೊದಲಿನ ಬೆಲೆ ಎಷ್ಟು ಬರುತ್ತೆ ಅಂತಂದರೆ ₹16,800 ಏನಪ್ಪ ಅಂತಂದರೆ ₹75 ಇದು ಬರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ಕೋಬೋದು ನೀವು ಏನಿದೆ ಅಂತ. 7ನೇದು ಅದ್ರ ಒಳಗೆ ಉಪಪ್ರಶ್ನೆ, ಸೀಮೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ, ಇಂಗಾಲ ಹಾಗೂ ಆಮ್ಲಜನಕಗಳು 10:3:12 ಇವೆ, ಹೌದಾ, ಇಂಗಾಲದ ಶೇಕಡಾ ಪ್ರಮಾಣವೆಷ್ಟು ಅಂತ ಕೇಳಿದಾರೆ. ಎದ್ರದ ನೋಡ್ರಿ, ಇಲ್ಲಿ ಕ್ಯಾಲ್ಸಿಯಂ ಪ್ರಮಾಣ, ಇಂಗಾಲ, ಆಮ್ಲಜನಕ ಈ 3 ಕೊಟ್ಟಾರ. 1ನೇದ್ದು 10 ಕ್ಯಾಲ್ಸಿಯಂಗೆ ಸಂಬಂಧಪಡ್ತದೆ, ಇಂಗಾಲ 3ಕ್ಕೆ ಸಂಬಂಧಪಡ್ತದೆ, ಆಮ್ಲಜನಕ 12ಕ್ಕೆ ಸಂಬಂಧಪಡ್ತದೆ. ಸೀರಿಯಲ್ ಪ್ರಕಾರ ಏನಪ್ಪ ಅಂದರೆ ಅನುಕ್ರಮ ಪ್ರಕಾರ. ಹಾಗಾದರೆ ಅವರು ಕೇವಲ ನಿಮಗೆ ಏನು ಕೇಳತ್ತಾರೆ ಅಂದರೆ ಇಂಗಾಲದ ಅನುಪಾತ ಮಾತ್ರ ಕೇಳತ್ತಾರೆ. ಅಂದರೆ ಇಂಗಾಲಕ್ಕೆ ಸಂಬಂಧಪಟ್ಟಂಥ ಶೇಕಡಾ ಪ್ರಮಾಣ ಬರೆಯಿರಿ, ಹೌದಾ. ಹಾಗಾದರೆ ಇಲ್ಲಿ ಫಸ್ಟ್ ಒಂದು ನೋಡಿದಾಗ ನಾವು ಏನಪ್ಪ ಅಂತಂದರೆ ಎಲ್ಲ ತೊಗೊಂಡ್ಬಿಡೋಣ. ಅವ್ರು ಒಂದು ಕೇಳಿದಾರೋ ನಾವೆಲ್ಲನೂ ಬರ್ಕೊಂಡ್ಬಿಡೋಣ, ಹೌದಾ. ಇಂಗಾಲದಷ್ಟೇ ಕೇರೇ ಇಲ್ಲ, 12% ಬಂದೈತಿ. ಅರ್ಥ ಆಯ್ತಾ? ಅದನ್ನು ಫಸ್ಟ್ ಕ್ಯಾಲ್ಸಿಯಂ ಪ್ರಮಾಣ ಇಲ್ಲಿ ಮೊದಲು ಏನಪ್ಪ ಅಂತಂದರೆ ಒಟ್ಟು ಪ್ರಮಾಣನ ಏನು ಮಾಡ್ಬೇಕು, ಅನುಪಾತದಲ್ಲಿ ಕೊಟ್ಟಿದ್ದು ಪ್ಲಸ್ ಒಳಗೆ ಹಾಕೋಬೇಕು. 10 + 3 ಆಮೇಲೆ 12, ಇವನ್ನ 10 + 3 + 12 = 25. ಒಟ್ಟು ಭಾಗ ಎಷ್ಟೈತಿ? 25 ಐತಿ. ಅದರ ಕ್ಯಾಲ್ಸಿಯಂ ಪ್ರಮಾಣ 1ನೇದು ಎಷ್ಟೈತಿ? 10 ಐತಿ. ಇಂಟು ಶೇಕಡಾ ಪರಿವರ್ತನೆ ಮಾಡ್ಬೇಕಂದ್ರೆ 100 ಅಂತ ಹಚ್ಕೋಬೇಕು ನಾವು. ಅರ್ಥ ಆಯ್ತು ಮಕ್ಕಳೇ? ಈಗ 25 1 25 4, ಹೌದಾ, ಇದು ಭಾಗ ಹೋಯಿತು. ಇನ್ನು 10 4 ಉಳಿತಿ, 10 × 4 14 40% ಏನಿದು ಕ್ಯಾಲ್ಸಿಯಂ ಪ್ರಮಾಣ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ ಇಂಗಾಲದ ಪ್ರಮಾಣ 3/25, ಇಲ್ಲಿ 3 ಇದೆ, ಹೌದಾ, ಇದು ಇಂಗಾಲದ ಪ್ರಮಾಣ. ನಾವು ಇದನ್ನೇ ಕಂಡುಹಿಡಿಬೇಕು, ಆದರೆ ಎಲ್ಲ ಬರ್ಕೊಂಡು ನಾವು ಆಮೇಲೆ ಇಂಟು 100 ಶೇಕಡಾ ಪರಿವರ್ತನೆ ಮಗ ಇಂಟು 100, 25 1 25 4 4 3 ಉಳಿತಿ, ಈ 3 4 ಏನಪ್ಪ ಅಂದರೆ 12% ಬಂತು. ಇನ್ನು ಆಮ್ಲಜನಕದ ಪ್ರಮಾಣ 12/25,
ಅರ್ಥ ಆಯ್ತಾ? ಇಲ್ಲಿ ಮೂರನೇದು ಏನೈತೆ ಅಂದರೆ 12 ಇದೆ, 12 ಇಟ್ಕೋ, 25 ಒಟ್ಟು ಭಾಗ ಅದನ್ನು ಕೆಳಗೆ ಇಟ್ಕೋಬೇಕು ಇಂಟು 100 ಶೇಕಡಾಕ್ಕೆ ಪರಿವರ್ತನೆ ಮಾಡ್ಕೊಂಡ್ರೆ 25 ಒಂದಲೇ 25 ನಾಲ್ಕಲೇ. ಹಾಗಾದರೆ ಇಲ್ಲಿ 12 ಇಂಟು 4 ಇತ್ತು, ಇವನು ಎರಡು ಗುಣಿಸಿದಾಗ ಏನಕ್ಕತ್ತಾರೆ ಅಂದರೆ 12 ನಾಲ್ಕಲೇ 48% ಬಂತು. ಇಂಗಾಲದ ಅಷ್ಟಕ್ಕೆ ಇದ್ದಾರೆ ಅವರು 12%. ಕ್ಯಾಲ್ಸಿಯಂ ಪ್ರಮಾಣ ಎಷ್ಟಪ್ಪ ಅಂತಂದರೆ ಶೇಕಡಾದೊಳಗೆ 40% ಅಂತ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎರಡನೇ ಉಪಪ್ರಶ್ನೆ ಏನೈತಂತ ನೋಡ್ಕೋಬೋದು ನೀವು. ಏನೈತೆ ನೋಡಿ ಇಲ್ಲಿ 7ರ ಎರಡನೇದು, ಸೀಮೆ ಸುಣ್ಣದ ಕಡ್ಡಿಯು 3 ಗ್ರಾಂ ಇಂಗಾಲವನ್ನು ಹೊಂದಿದ್ದರೆ ಸುಣ್ಣದ ಕಡ್ಡಿಯ ತೂಕವೆಷ್ಟು? ಸೀಮೆ ಸುಣ್ಣದ ಕಡ್ಡಿ 3 ಗ್ರಾಂ ಇಂಗಾಲವನ್ನು ಹೊಂದಿದರೆ ಸುಣ್ಣದ ಕಡ್ಡಿಯ ತೂಕವೆಷ್ಟು ಅಂತ ಕೇಳಿದಾರೆ. ಅಂದರೆ ಸೀಮೆ ಸುಣ್ಣದ ಕಡ್ಡಿ ಆದರೂ 3 ಗ್ರಾಂ ಇಂಗಾಲ ಹೊಂದಿದೆ, ಹಾಗಾದರೆ ಅದರದ್ದು ಶೇಕಡಾ ಪ್ರಮಾಣದೊಳಗೆ ಹೇಳ್ರಿ, ಸುಣ್ಣದ ಕಡ್ಡಿಯ ತೂಕವನ್ನು ಶೇಕಡಾ ಪ್ರಮಾಣದಾಗ ಹೇಳ್ರಿ ಅಂತ ಹೇಳ್ತಾರೋ ನೋಡೋಣ. ಇಲ್ಲಿ ನೋಡ್ಕೋಬೋದು ಏನಿದೆ, ಸೀಮೆ ಸುಣ್ಣದಲ್ಲಿ ಇಂಗಾಲದ ಪ್ರಮಾಣ ಒಟ್ಟು ಪ್ರಮಾಣ ನೋಡ್ಕೋಬೇಕು. ಅದರ ಒಳಗೆ ಏನಪ್ಪ ಅಂತಂದ್ರೆ ಸುಣ್ಣದ ಕಡ್ಡಿಯಲ್ಲಿರುವ ಇಂಗಾಲದ ಪ್ರಮಾಣನ ಕಂಡುಹಿಡ್ಕೋಬೇಕು. ಅರ್ಥ ಆಯ್ತಾ? ಸೀಮೆ ಸುಣ್ಣದಲ್ಲಿ ಇಂಗಾಲದ ಪ್ರಮಾಣ ಎಷ್ಟಾದ್ರೆ 12% ಏನಪ್ಪ ಅಂತಂದ್ರೆ ಮೇಲೆ ನಾವಿಲ್ಲಿ ಕಂಡುಹಿಡ್ತೇವೆ. ಓಕೆ, ಹಾಗಾದರೆ ಸುಣ್ಣದ ಕಡ್ಡಿಯಲ್ಲಿ ಇಂಗಾಲದ ಪ್ರಮಾಣ ಎಷ್ಟೈತೆ ಅಂತಂದ್ರೆ 3 ಗ್ರಾಂ. 12ರೊಳಗೆ 3 ಗ್ರಾಂ. ಹಾಗಾದರೆ 12 ಒಟ್ಟು ಭಾಗ ನಾವು ಏನು ಛೇದದಲ್ಲಿ ಹಾಕೊಂಡು ಅಂಶದಲ್ಲಿ ಏನು ಬರ್ಕೊಂಡ್ರೆ 3 ಬರ್ಕೊಂಡು, ಹಾಗಾದರೆ ಇಂಟು 100 ಶೇಕಡಾ ಪರಿವರ್ತನೆ ಮಾಡ್ಬೇಕಂದ್ರೆ ಇಂಟು 100. ಇಲ್ಲಿ ಏನಪ್ಪ ಅಂದರೆ 4 3 12 ಭಾಗ ಹೋಯ್ತು, 4 25 100. ಹಾಗಾದರೆ ಇಲ್ಲಿ 3 ಇಂಟು 25 ಉಳಿತಿ, 25 3 75. ಇಲ್ಲಿ ಏನಪ್ಪ ಅಂದರೆ ಛೇದದಲ್ಲಿ 3 ಇದೆ, ಅದನ್ನು ಛೇದದಲ್ಲಿ 3 ಇಟ್ಕೊಂಡೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಈ 75ನ 3 ಭಾಗ ಹೋಗ್ಬೇಕು, 3 1 3 25 75. ಅರ್ಥಾತಾ? ಈಸ್ಕೊಲ್ ಟು 25/1 ಬಂತು. ಈ 1ಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ ಅಂತೇಳಿ ಡೈರೆಕ್ಟ್ ಈಸ್ಕೊಲ್ ಟು 25 ಗ್ರಾಮ್ ಅಂತ ಇಟ್ಕೊಂಡೆ. ಅರ್ಥ ಆಯ್ತಾ? ಹಾಗಾದರೆ ಸುಣ್ಣದ ಕಡ್ಡಿಯಲ್ಲಿ ತೂಕ ಎಷ್ಟಪ್ಪ ಅಂದರೆ ಇಂಗಾಲದ ಅಲ್ಲಿ 25 ಗ್ರಾಮ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ನೀವು 8ನೇ ಕ್ವಶನನ್ನು ನೋಡ್ಕೋಬಹುದು ಏನಿದೆ ಅಂತೇಳಿ ನೋಡಿ. ಇಲ್ಲಿ ಅಮೀನಾ ರೂಪಾಯಿ 275ಕ್ಕೆ ಒಂದು ಪುಸ್ತಕವನ್ನು ಕೊಂಡು 15ರಷ್ಟು ನಷ್ಟಕ್ಕೆ ಮಾರುತ್ತಾಳೆ. ಪುಸ್ತಕ ಮಾರಿದ ಬೆಲೆ ಎಷ್ಟು? ನೋಡಿರಿ, ಅಮೀನಾ ಏನು ಮಾಡ್ತಾಳೋ 275 ರೂಪಾಯಿಗೆ ಒಂದು ಪುಸ್ತಕವನ್ನು ತಗೋತಾಳೆ. ಒಂದು ಪುಸ್ತಕ ಅಂಗಡಿಗೆ ಹೋಗಿ ಏನು ಮಾಡ್ತಾಳೆ ಅಂದರೆ ಒಂದು ಪುಸ್ತಕನ 275 ರೂಪಾಯಿ ಕೊಟ್ಟ ಆ ಪುಸ್ತಕವನ್ನು ಖರೀದಿ ಮಾಡ್ತಾಳೆ. ಆದರೆ ಕೊಂಡ ಪುಸ್ತಕ ಏನೈತಲ್ಲ ಎಷ್ಟು ನಷ್ಟ ಅನುಭವಿಸ್ತಾಳೆ? 15ರಷ್ಟು ನಷ್ಟಕ್ಕೆ ಮಾರ್ತಾಳೆ. ಅಂದರೆ 275 ಕೊಂಡು ಅದನ್ನು ಹೊಳ್ಳಿ ರಿಪೀಟ್ ಕೊಟ್ಟಾಗ ಇನ್ನೊಬ್ಬರಿಗೆ ತಗೋ ಅಂತಂದಾಗ ಎಷ್ಟು ನಷ್ಟ ಅನುಭವಿಸ್ತಾಳೆ ಅಂದರೆ 15ರಷ್ಟು ನಷ್ಟ ಅನುಭವಿಸ್ತಾಳೆ. ಹಾಗಾದರೆ ಪುಸ್ತಕದ ಮಾರಿದ ಬೆಲೆ ಎಷ್ಟು? ಆ ನಷ್ಟವನ್ನು ನೀ ಮಾರಿದ ಬೆಲೆ ಒಳಗೆ ಮೈನಸ್ ಮಾಡಿದಂತಂದರೆ ಏನಪ್ಪ ಅಂತಂದರೆ ಆ ಮಾರಿದ ಬೆಲೆ ನಿಮಗೆ ಏನಕ್ಕಂತಂದರೆ ಸಿಕ್ಬಿಡ್ತೈತಿ. ಅರ್ಥ ಆಯ್ತಾ? ಹಾಗಾದರೆ ನೋಡಿ, ಇಲ್ಲಿ ಅಮೀನಾ ಪುಸ್ತಕದ ಕೊಂಡ ಬೆಲೆ ರೂಪಾಯಿ 275, ನಷ್ಟ ಶೇಕಡಾ 15 ಅಂತ. ಅಂದರೆ 100ಕ್ಕೆ 15ರಷ್ಟು ಏನಪ್ಪ ಅಂದ್ರೆ ನಷ್ಟ ಅನುಭವಿಸಿದಳು. ಅರ್ಥ ಆಯ್ತಾ? ಇಂಟು 275 ಪುಸ್ತಕ ಮಾರಿದ ಬೆಲೆ. ಹಾಗಾದರೆ ಇಲ್ಲಿ ಏನು ಬರುತ್ತೆ ನೋಡ್ಕೋಬೇಕು. 25 4 ಏನಪ್ಪ ಅಂದರೆ 100, 25 11 ನಾ ಹೇಳೋದು ಅರ್ಥ ಆಯ್ತೆ. 25 11 ಡೈರೆಕ್ಟ್ ನಾ ಕಟ್ತಾ ಹೊಡೆದೇನೆ 275. ಅರ್ಥ ಆಯ್ತಾ? ನಾ ಹೇಳೋದು ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಏನು, ಇಲ್ಲಿ 4 ಉಳಿತಿ, ಇಲ್ಲಿ 15 ಐತಿ, ಇಲ್ಲಿ 11 ಇದೆ. ಈ 4ನ್ನು ಏನು ಮಾಡ್ತಾನೆ ಅಂದರೆ ಛೇದದಲ್ಲಿ ಇಟ್ಕೋತಾನೆ. 15 ಇಂಟು 11ನ ಇಲ್ಲಿ ಅಂಶದಲ್ಲಿ ಇಟ್ಕೋತಾನೆ. 15 ಇಂಟು 11ನ ಗುಣಿಸಿದಾಗ ಎಷ್ಟು ಆಕತ್ತಂದರೆ 165 ಐಕತಿ. ಈ 4ನ ಮತ್ತೆ ಏನಪ್ಪ ಅಂದರೆ ಛೇದದಲ್ಲಿ ಬರ್ಕೋತಾನೆ. ಈ 165ನ್ನು 4ರಲ್ಲೇ ಭಾಗಿಸಿದಾಗ 4 1 4 4 16, ಆಮೇಲೆ 5 ಉಳಿತಿ, 4 1, ಆಮೇಲೆ ಪಾಯಿಂಟ್ ಮೇಲೆ 25 ಅಂತ ಬರ್ತೈತಿ. 41.25. ಹಾಗಾದರೆ ಈ 41.25 ಏನಪ್ಪ ಅಂತಂದರೆ ನಷ್ಟ ಅಂತ ಹೇಳ್ಬೋದು. ಅಂದರೆ 165ನ್ನು ನೀವು ಏನು ಮಾಡ್ಬೇಕಂತಂದರೆ 4ರಲ್ಲೇ ಭಾಗಿಸ್ಬೇಕಾಕತಿ. ಉದಾಹರಣೆ ಇಲ್ಲಿ ತೋರಿಸ್ತು ನೋಡ್ಕೊಳ್ಳಿ ಹೇಗೆ ಅಂತೇಳಿ. ಅದು 41.25 ಹೆಂಗೆ ಬಂದಿದೆ ಅಂತ. 165 ಬಾಗಲೇ 4 4 4 ಏನಪ್ಪ ಅಂತಂದರೆ 16. ಇಲ್ಲಿ ಏನು ಬರುತ್ತೆ ಅಂತಂದರೆ ನೋಡಿ 0 0, ಈ ಆಮೇಲೆ ಈ 5ನ್ನು ಕೆಳಗೆ ಇಳಿಸ್ಕೋಬೇಕು. 4 1 4, 1 ಉಳಿತಿ. ಅರ್ಥ ಆಯ್ತಾ? 5ರ 4 1, ಇಲ್ಲಿ ಬಿಂದು ಕೊಟ್ಟ 0 ತೊಗೊಂಡೆ, 4 2 8.
ಅರ್ಥ ಆಯ್ತಾ? 0 ಒಳಗೆ 8 ಹೋಗೋದಿಲ್ಲ, ಅದಕ್ಕೆ ಒಂದು ದಶಕ ತೊಗೊಂಡೆ. 10 ಒಳಗೆ 8 ಕಲರ್ ಏನಪ್ಪ ಅಂತಂದರೆ 2, 1ರ 1 ಕಲರ್ 0, ಇಲ್ಲಿ 0 ಇಳಿಸ್ಕೊಂಡಾಗ ಆಮೇಲೆ 4 5 20, ಆಮೇಲೆ 20ರ 20 ಕಲರ 0 ಅಥವಾ 0 0 0ದೊಳಗೆ 0 ಕಲರ್ 0, 2ರ 2 ಕಲರ್ 0. ಅರ್ಥ ಆಯ್ತಾ? ಹಾಗಾದರೆ 41.25 ಏನಪ್ಪ ಅಂದರೆ ಈ 165ನ 4ರಿಂದ ಭಾಗಿಸಿದಾಗ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ತಿಳಿತಾ ವಿದ್ಯಾರ್ಥಿಗಳೇ? ಇದು ಆದ ನಷ್ಟ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನಷ್ಟ ಈಸ್ಕೊಲ್ ಟು ಏನು ಮಾಡೀನಿ ಅಂತಂದರೆ 41.25 ರೂಪಾಯಿ ಹಚ್ಕೊಂಡು. ಹಾಗಾದರೆ ಅವ್ರು ಏನು ಕಣ್ಣು ಹಿಡಿಯನತ್ತಾರೆ ನಮಗೆ? ನೀನು 275 ರೂಪಾಯಿಗೆ ಮಾರಿದೆಯಲ್ಲ, ಹೌದಾ? ಮಾರಿ ಆದಮೇಲೆ ನೀನು ನಷ್ಟ ಅನುಭವಿಸಿದ್ದು 41.25. ಅರ್ಥ ಆಯ್ತಾ? ಹಾಗಾದರೆ ನೀವು ಮಾರಿದ ಬೆಲೆ ಎಷ್ಟು ಅಂತ ಕೇಳತ್ತಾರ ಅವರು. 275 ರೂಪಾಯಿ ಕೊಟ್ಟು ನೀವು ಒಬ್ಬ ಪುಸ್ತಕ ಕೊಟ್ಟ ಮೇಲೆ ಅಲ್ಲಿ ಏನಾಗೈತೆ ಅಂತಂದರೆ 15ರಷ್ಟು ಏನಪ್ಪ ಅಂದರೆ ನಷ್ಟ ಅನುಭವಿಸಿದ್ವಿ. 15ರಷ್ಟು ನಷ್ಟ ಅಂತಂದರೆ 275 ರೂಪಾಯಿಗೆ ಮಾರಿದೆ ಅಂದರೆ ಅದು 15ರಷ್ಟು ನಷ್ಟವನ್ನು ತೆಗೆದಾಗ 41.25 ಬಂತು. ಮಾರಿದ ಬೆಲೆ ಒಳಗೆ 41.25ಕ್ಕೆ ನೀ ಏನಪ್ಪ ಅಂತಂದರೆ ಮೈನಸ್ ಮಾಡಿದಂತಂದರೆ ನಿನಗೆ ಅಲ್ಲಿ ಎಷ್ಟಕ್ಕೆ ಅದನ್ನು ನೀನು ಮಾರಿದಿ ಅಂತ ಅನ್ನೋದು ಗೊತ್ತಾಗಿಬಿಡುತ್ತೆ. ಅಂದರೆ ಎಷ್ಟಕ್ಕೆ ಅದನ್ನು ಎಷ್ಟು ನಷ್ಟ ಮಾಡ್ಕೊಂಡು ನೀ ಅದನ್ನು ಮಾರಿದೆ ಅನ್ನೋದು ತಿಳಿದ್ಬಿಡ್ತೈತಿ. ಹಾಗಾದರೆ ನೋಡಿ ಇಲ್ಲಿ ಏನೈತಂದರೆ ಕೊಂಡ ಬೆಲೆ ಮೈನಸ್ ನಷ್ಟ ಅಂದರೆ 275 ಮೈನಸ್ ಏನಪ್ಪ ಅಂದರೆ ನಷ್ಟ ಇಲ್ಲಿ ಬಂದಿದೆ, ಅದನ್ನು ಹಚ್ಕೊಂಡು 41.75 275.00 ಅಂದರೆ ಇಲ್ಲಿ ಬಿಡಿ 10 100 ಐತಿನಿ, ಇಲ್ಲಿ ಏನಪ್ಪ ಅಂದರೆ ಬಿಡಿ 10 ಈ ಕಡೆ ಎಡಗಡೆ ಬಂದಿದ್ದು ಏನಪ್ಪ ಅಂದರೆ ಬಿಡಿ ಸ್ಥಾನ ಸಂಖ್ಯೆ, ಈ ಕಡೆ ಬಂದಿದ್ದು ಬಲಗಡೆ ಬಂದಿದ್ದು ದಶಮಾಂಶ ಸಂಖ್ಯೆ, ಅದಕ್ಕೆ ಪೈಸೆ ಸಂಖ್ಯೆ ಬರ್ತದೆ. 41.25 ಪೈಸೆ ಅಂತ ಬರ್ತೈತಿ. ಇಲ್ಲಿ ಏನು ಇಲ್ಲದಕ್ಕೆ 275.00 ಇಟ್ಕೊಂಡು ಪೈಸೆ ಲೆಕ್ಕದಾಗ ಸೊ ಏನೂ ಇಲ್ಲ. ಹಾಗಾದರೆ ಈ ರೀತಿ ಇಟ್ಕೊಂಡಾಗ ಇದರ ಮೈನಸ್ ಮಾಡ್ಕೋಬೇಕು. ಇಲ್ಲಿ 0 ಒಳಗೆ 5 ಕಳೆಯಕ್ಕೆ ಬರಲ್ಲ, ಒಂದು ದಶಕ ತೊಗೊಂಡು ಎಷ್ಟು ಉಳಿತಿ? 5 ಉಳಿತಿ. 10ರಾಗ 5 ಕಳೆರ 5 ಉಳಿತಿ. ಇನ್ನು 2 1 3 ಈ 3 0 ಒಳಗೆ 3 ಕಳೆಯಕ್ಕೆ ಬರಲ್ಲ, ಮತ್ತೊಂದು ದಶಕ ತೊಗೊಂಡು 10 ಆತಿ. 10ರ 3 ಕಳೆರ 7, 2 ಸ್ಥಾನ ಆದಮೇಲೆ ಒಂದು ಬಿಂದು ಇದೆ, ಒಂದು ಬಿಂದು ಕೊಟ್ಟೆ. ಹಾಗಾದರೆ 1 1 2 ಈ 5ರ 2 ಕಳೆರ 3 ಬಂತು. ಓಕೆ, ಆಮೇಲೆ 7ರ 4 ಕಲರ್ ಏನಪ್ಪ ಅಂದ್ರೆ 3 ಬಂತು, 2ಕ್ಕೆ 2 ಬಂತು, ರೂಪಾಯಿ 233.75. ಅಂದರೆ ಏನಪ್ಪ ಇದು 233.75 ಅಂತಂದರೆ ನೀ ಸುಮಾರು 275 ರೂಪಾಯಿ ಕೊಟ್ಟು ಮಾರಿದೆಯಲ್ಲ, 15ರಷ್ಟು ನಷ್ಟ ಆಗೈತಲ್ಲ, ಆ ಪುಸ್ತಕದ ಮಾರಿದ ಬೆಲೆ ಎಷ್ಟು ಅಂತ ಕೇಳತ್ತಾರೆ ನಿಮ್ಮನ್ನು. ಅರ್ಥ ಆಯ್ತಾ? ಪುಸ್ತಕದ ಮಾರಿದ ಬೆಲೆ ಎಷ್ಟು ಅಂತಂತಂದರೆ ರೂಪಾಯಿ 233.75 ಪೈಸೆ ಅಂತ ಬರುತ್ತೆ. ಅಂದರೆ ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 9ನೇ ಪ್ರಶ್ನೆಯನ್ನು ನೀವು ನೋಡ್ಕೋಬೋದು, ಏನಿದೆ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ 9ನೇ ಪ್ರಶ್ನೆ ನೋಡ್ಕೋಬೋದು. ಮುಂದಿನವುಗಳಲ್ಲಿ 3 ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತವೆಷ್ಟು? ಮುಂದಿನವುಗಳಲ್ಲಿ 3 ವರ್ಷದ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತವೆಷ್ಟು ಅಂತ ಕೇಳಿದಾರೋ. ವಾರ್ಷಿಕ ಬಡ್ಡಿ ದರ ಕೊಟ್ಟರು, ಆಮೇಲೆ ರೂಪಾಯಿ 1200 ಅಂತ ಅಸಲನ್ನು ಕೊಟ್ಟರು. ಅಲ್ಲಿ ಅದೇ ವಾರ್ಷಿಕ ಬಡ್ಡಿ ದರ 5% ಕೊಟ್ಟರು. ಆಮೇಲೆ ಅಸಲು ರೂಪಾಯಿ 7500 ಕೊಟ್ಟರು. ಅರ್ಥ ಆಯ್ತಾ? ಹಾಗಾದರೆ ಇದರದ ಏನು ಮಾಡೋಣ ಅಂತಂದರೆ ಇಲ್ಲಿ ಮೊತ್ತವನ್ನು ಕಂಡು ಹಿಡ್ಕೋಣ, ಎಷ್ಟು ಪಾವತಿಸಬೇಕನ್ನೋದು. 9ರಾಗ ಎ ಮತ್ತು ಬಿ ನೋಡ್ಕೋಬೋದು ನೀವು. ಇಲ್ಲಿ ಎ ಕೊಟ್ಟರು, ಏನು ಕೊಟ್ಟಾರಂದ್ರೆ ಎ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಸಲು ಎಷ್ಟೈತಿ ಇಲ್ಲಿ? 1200. ಬಡ್ಡಿ ದರ ಎಷ್ಟೈತಿ? 6 ಅಂದರೆ ರೇಟ್ 12%. ಆಮೇಲೆ ವರ್ಷ ಅಂದರೆ 3 ವರ್ಷದ ಅವಧಿ. ಹಾಗಾದರೆ ಅದಕ್ಕೊಂದು ಸೂತ್ರ ಬರುತ್ತೆ, I=PTR/100. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಪಿ ಇದ್ದಲ್ಲಿ ಅಸಲು 1200 ತುಂಬಿದ್ದೀನಿ, ಆಮೇಲೆ ಇಂಟು ಟಿ ಇದ್ದಲ್ಲಿ ಕಾಲಾವಧಿ 3 ತುಂಬಿದ್ದೀನಿ, ಇಂಟು 12 ಏನಿದೆ ಬಡ್ಡಿ ದರ ಅಪಾನ್ 100. ಆ ಸೂತ್ರದ ಪ್ರಕಾರ ಹಚ್ಕೋಬೇಕು. ಹಾಗಾದರೆ ನೆಕ್ಸ್ಟ್ ಏನು ಮಾಡಿದವಪ್ಪ ಅಂತಂದರೆ ಇಲ್ಲಿ 2 0, 100ದೊಳಗಿನ 2 0, 1200ನೊಳಗಿನ 2 0 ತೆಗೆದುಬಿಟ್ಟೆ. ಇಲ್ಲಿ 12 ಇಂಟು 3 ಇಂಟು 12 ಉಳಿತಿ, ಇದು ಒಂದ ಲೆಕ್ಕಕ್ಕಿಲ್ಲ. ಹಾಗಾದರೆ 12 3 36, 36 ಇಂಟು 12 ಇಲ್ಲಿ ಇಟ್ಕೊಂಡನಿ, ಇಲ್ಲೇ ಗುಣಿಸ್ಲಿಲ್ಲ, ಇಲ್ಲಿ ಇಟ್ಕೊಂಡನಿ. ಎಷ್ಟು ಬರ್ತಂದರೆ 432. ಹಾಗಾದರೆ ನಾವು ಮೊತ್ತವನ್ನು ಕಂಡುಹಿಡಬೇಕಂದ್ರೆ ಸೂತ್ರ ಏನೈತೆ ಅಂದ್ರೆ ಮೊತ್ತ = ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟಿದೆ? 1200 ಇದೆ. ಬಡ್ಡಿ ಎಷ್ಟಿದೆ ಅಂತಂದರೆ 432 ಐತಿ. ಹಾಗಾದರೆ ಪಾವತಿಸಬೇಕಾದ ಮೊತ್ತ ಎಷ್ಟಂದರೆ 1632. ಇದಕ್ಕೂ ಒಂದೇದಕ್ಕೆ ಆನ್ಸರ್ ಸಿಕ್ತೆ ಅಂತ ತಿಳ್ಕೊಬೋದು. ಇನ್ನು ಬಿ ಸೆಕೆಂಡ್ ಒನ್ನ ನೋಡೋಣ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಒನ್ನ ಇನ್ನೊಂದು ಕ್ವಶನ್ ನೋಡ್ಕೊಂಡು ಏನೈತೆ ಅಂತೇಳಿ. ವಾರ್ಷಿಕ ಬಡ್ಡಿ ದರ ಏನಪ್ಪ 5ರಷ್ಟು = ಅಸಲು ಎಷ್ಟೈತೆ ಅಂದರೆ ರೂಪಾಯಿ 7500. ಏನು ಕಂಡಿಡಿದ್ರೆ 3 ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತವೆಷ್ಟು ನೋಡಿ. 3 ವರ್ಷ ಅಂದರೆ ಇಲ್ಲಿ ಟಿ ಕೊಟ್ಟರು, ಆರ್ ಕೊಟ್ಟರು, ಆಮೇಲೆ ಏನಪ್ಪ ಅಂದರೆ ಪಿ ಕೊಟ್ಟರು.
ಹೌದಾ? ಹಾಗಾದರೆ ನಾವು ಮೊತ್ತವನ್ನು ಕಂಡುಹಿಡ್ಕೋಬೇಕು. ಅದನ್ನು ಮಾಡಿ ನೋಡೋಣ. ನೋಡ್ರಿ, ಅಸಲು 7,500. ಅಸಲು ಇಸ್ಕೊಲ್ಟು 7,500. ಬಡ್ಡಿ ದರ ಏನಪ್ಪ ಅಂದರೆ ಎಷ್ಟೈದೆ? 5%. ಕಾಲ 3 ವರ್ಷ. ಹಾಗಾದರೆ ಸೂತ್ರ ಐ ಇಸ್ಕೊಲ್ಟು PTR/100. ಅರ್ಥ ಆಯ್ತಾ? ಹಾಗಾದರೆ ಐ ಇಸ್ಕೊಲ್ಟು ಪಿ ದೊಳಗೆ ಏನಪ್ಪ ಅಂದರೆ 7,500 ತುಂಬೈತಿ ಇಂಟು ಟೈಮ್ ಅಂತಂದರೆ 3 ಕೊಟ್ಟಾರು, 3 ವರ್ಷ ಕೊಟ್ಟಾರು, ಇಂಟು 5 ಅಂದರೆ ಪರ್ಸೆಂಟೇಜ್, ರೇಟ್ ಅಂದರೆ ಪರ್ಸೆಂಟೇಜ್, ಅದನ್ನು 6 ಒಳಗೆ ತುಂಬಿದ್ದೀನಿ. ಹಾಗಾದರೆ 100 ಹಚ್ಕೊಂಡೀನಿ. ಹಾಗಾದರೆ ಇಲ್ಲಿ 2 0, ಈ 2 0 ಇದ್ರು 75 ಇಂಟು 3 ಉಳಿತಿ, ಆಮೇಲೆ ಇಂಟು 5 ಉಳಿತಿ. ಹಾಗಾದರೆ ನಾ ಏನು ಮಾಡ್ತಾನೆ, ಈ 3 ಇಂಟು 5 ಈಸಿಯಾಗಿ ಗುಣಿಸ್ಕೊಂಡ್ಬಿಡ್ತಾನೆ. 15 ಬಂತು. ನೀವು ಹೇಗೆ ಗುಣಿಸಿರೂ ನಡೀತೈತೆ. ಆಮೇಲೆ 75 ಉಳಿದೈತಿ. 75 ಇಂಟು 15 ಆಯ್ತು. 75 ಇಂಟು 15 ನೀವು ಗುಣಿಸಿದ್ರೆ ಏನು ಬರ್ತೈತಪ್ಪ ಅಂದರೆ 1,125 ಇಲ್ಲಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಏನಿದು 3 ವರ್ಷಕ್ಕೆ ನೀನು ಅಲ್ಲಿ ಬಡ್ಡಿ ನಮಗೆ ಇಂಟ್ರೆಸ್ಟ್ ಸಿಗ್ತಿ ಎಷ್ಟು ಅನ್ನೋದು. ಹಾಗಾದರೆ ಅವ್ರು ಏನು ಕೇಳಿದಾರೋ ಮೊತ್ತವನ್ನು ಕೇಳಿದಾರೆ. ಅವರು ಒಟ್ಟು ನೀ ಪಾವತಿಸಬೇಕಾದ ಬಡ್ಡಿ ಏನು ಕಂಡು ಹಿಡಿದು ಆಮೇಲೆ ಅಸಲಾತಿ. ಹಾಗಾದರೆ ಇಲ್ಲಿ ಪಾವತಿಸಬೇಕಾದ ಮೊತ್ತವನ್ನು ಕೇಳಿದಾರೆ. ಅವರು ಪಾವತಿಸಬೇಕಾದ ಮೊತ್ತ ಅಂತಂದರೆ 3 ವರ್ಷಕ್ಕೆ ಅಂತ್ಯದಲ್ಲಿ ಮೊತ್ತ ಇಸ್ಕೊಲ್ಟು ಅಸಲು ಪ್ಲಸ್ ಬಡ್ಡಿ. ಹೌದಾ? ಅಸಲು 7,500 ಪ್ಲಸ್ ಬಡ್ಡಿ 1,125. ಅರ್ಥ ಆಯ್ತಾ? ಹಾಗಾದರೆ ಇವನು ಎರಡೂ ಕೂಡಿಸಿದಾಗ ಏನಾಗತ್ತೆ? ರೂಪಾಯಿ 8,625 ಬಂತು. ಇದು 3 ವರ್ಷದ ಬಡ್ಡಿ. ಅರ್ಥ ಆಯ್ತಾ? ಆಮೇಲೆ ಅಸಲು ಇವನು 3 ವರ್ಷದ ಅಂತ್ಯದಲ್ಲಿ ಪಾವತಿಸಬೇಕಾದ ಒಟ್ಟು ಮೊತ್ತ ಅಂತ ಕೇಳಿದ್ದಾರೆ. ಈ ಅಸಲು ಪ್ಲಸ್ ಬಡ್ಡಿ ಎರಡೂ ಕೂಡಿಸಿದಾಗ ಏನಕ್ಕಂತಂದರೆ ರೂಪಾಯಿ 8,625 ಆನ್ಸರ್ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ನೋಡ್ಕೋಬೋದು 10ನೇ ಕ್ವಶನನ್ನು ರೂಪಾಯಿ 56,000ಕ್ಕೆ 2 ವರ್ಷಗಳಿಗೆ ರೂಪಾಯಿ 280 ಬಡ್ಡಿ ದೊರೆತರೆ ಬಡ್ಡಿಯ ದರವೆಷ್ಟು ಅಂತ ಕೇಳಿದ್ದಾರೆ. ಅಂದರೆ ಆರ್ ಇಸ್ಕೊಲ್ಟು ಕೇಳಿದ್ದಾರೆ. ಹೌದಾ? ಆರ್ ಇಸ್ಕೊಲ್ಟು ಎಷ್ಟು, ಬಡ್ಡಿ ದರ ಎಷ್ಟು ಅಂತ ಕೇಳತ್ತಾರೆ. ಹಾಗಾದರೆ ಇಲ್ಲಿ ಅಸಲು ಸಿಕ್ಕಿದೆ, ನಮಗೆ ಬಡ್ಡಿ ಸಿಕ್ಕಿದೆ, ಬಡ್ಡಿ ದರ ಕೇಳತ್ತಾರೆ ಅವರು. ಅದನ್ನು ನಾವು ಏನಪ್ಪ ಅಂತಂತಂದರೆ ಆರ್ ಇಸ್ಕೊಲ್ಟು ಸೂತ್ರ ಹಚ್ಕೊಂಡು ಮಾಡ್ಕೊಂಡು ನಾವು. ಹೌದಾ? ಈ ಐ ಇಸ್ಕೊಲ್ಟು PTR/100 ಬೇಡ, ಇದನ್ನು ಹಚ್ಕೊಂಡು ಮಾಡೋದು ಬೇಡ. ಸರಳವಾಗಿ ಡೈರೆಕ್ಟಾಗಿ ಸೂತ್ರ ಇದೆ ಅದು. ಹೌದಾ? ಅಸಲು ಎಷ್ಟಿದೆ ಇಲ್ಲಿ? ಪಿ ಅಂದರೆ 56,000. ಕಾಲ ಎಷ್ಟು ಕೊಟ್ಟರು? 2 ವರ್ಷ. ಹೌದಾ? ಅಂದರೆ ಟೈಮ್. ಹಾಗಾದರೆ ಬಡ್ಡಿ ದರ ನಮಗೆ ಗೊತ್ತಿಲ್ಲ. ಸರಳ ಬಡ್ಡಿ ಎಷ್ಟು ಕೊಟ್ಟರು? ರೂಪಾಯಿ 280. ಹಾಗಾದರೆ ರೇಟನ್ನು ಕಂಡುಹಿಡಿಯನತ್ತಾರೋ, ಬಡ್ಡಿ ದರ ಕಂಡುಹಿಡಿಯನತ್ತಾರೋ. ಈ ಐ ಇಸ್ಕೊಲ್ಟು PTR/100 ಹಚ್ಕೊಂಡು ಮಾಡುವುದಕ್ಕಿಂತ ಇನ್ನೂ ಸುಲಭವಾದ ನೇರವಾದ ಸೂತ್ರವನ್ನು ಹಚ್ಕೊಂಡು ನಾವು ಮಾಡೋಣ. ಯಾವ ರೀತಿ ನೋಡ್ಕೊರಿ. ಇಲ್ಲಿ ನೋಡ್ರಿ, ಆರ್ ಇಸ್ಕೊಲ್ಟು ಸೂತ್ರ, ಬಡ್ಡಿ ದರ ಕಂಡುಹಿಡಿಯೋ ಸೂತ್ರ ಆರ್ ಇಸ್ಕೊಲ್ಟು ಐ ಇಂಟು 100 ಟಿ ಇಂಟು ಫಿ ಅಂತ ಕೊಟ್ಟಾರ. ಅರ್ಥ ಆಯ್ತಾ? ಐ ಅಂತಂದರೆ ಎಷ್ಟಿದೆ? ಸರಳ ಬಡ್ಡಿ. ಹೌದಾ? 280 ಇದೆ. ಹಾಗಾದ್ರೆ ಇಂಟು 100 ಅದು ಏನಪ್ಪ ಅಂದರೆ 100ಕ್ಕೆ. ಆಮೇಲೆ 2 ಇಲ್ಲಿ ಟಿ ಅಂದರೆ 2 ವರ್ಷಗಳ ಕಾಲ ಇಂಟು ಅಸಲು ಪಿ ಅಂತಂದರೆ ಏನಪ್ಪ ಅಂದರೆ ಅಸಲು 56,000. ಇಲ್ಲಿ ಏನು ಮಾಡ್ತಾನೆ ಅಂದರೆ ಇಲ್ಲಿ 2 0 56,000 ಒಳಗೆ 100 ಒಳಗಿನ 2 0 ತೆಗೆದು ಇನ್ನು 1 0 ಉಳಿತಿ. ಇಲ್ಲಿ ಇದು 1 0, ಇಲ್ಲಿ 280 ಒಳಗಿನ 1 0 ತೆಗೆದು ಬಿಡ್ತಾನೆ. ಇನ್ನೆಷ್ಟು ಉಳಿತು ನೋಡ್ರಿ? ಇಲ್ಲಿ 56 ಉಳಿತಿ, ಇಲ್ಲಿ 28 ಉಳಿತಿ. 28 ಒಂದಲೇ, 28 ಎರಡಲೇ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ 28 ಒಂದಲೇ, 28 ಎರಡಲೇ ಐತಿ. ಇಲ್ಲಿ 2 ಇಂಟು 2. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ 1 ಉಳಿದೆ. 1 ಇಂಟು 1, ಇಲ್ಲಿ 2 0 ಹೋದ್ಮೇಲೆ 100 ಒಳಗೆ 1 ಉಳಿತಿ. ಇಲ್ಲಿ 28 ಒಂದಲೇ, 28 ಎರಡಲೇ ಬಂತು. ಇಲ್ಲಿ ಏನಪ್ಪ ಅಂದ್ರೆ 1 ಉಳಿದೈತಿ. ಇಲ್ಲಿ 1 ಇಂಟು 1 ಅಂಶದಲ್ಲಿ ಇಟ್ಕೊಂಡನಿ. 2 ಇಂಟು 2 ಇದನ್ನು ಏನು ಮಾಡ್ಕೊಂಡ್ರೆ ಅಂದರೆ ಛೇದದಲ್ಲಿ ಇಟ್ಕೊಂಡು 1 ಇಂಟು 1 ಏನಪ್ಪ ಅಂದ್ರೆ 1, 2 ಎರಡಲೇ ಏನಪ್ಪ ಅಂತಂದರೆ 4. ಅರ್ಥ ಆಯ್ತಾ? ಹಾಗಾದರೆ ಇಸ್ಕೊಲ್ಟು ಎಷ್ಟು ಬಂತಂಗಂದ್ರೆ ಅದು 1/4 ಅಂತ ಆನ್ಸರ್ ಬಂತು. ಹಾಗಾದರೆ ಅದನ್ನು ಶೇಕಡಾ ಕ್ರಮದೊಳಗೆ ಇದನ್ನು ಮಾಡಿದಾಗ ದಶಮಾಂಶ ಸಂಖ್ಯೆ ಒಳಗೆ ಇಟ್ಟಾಗ ಏನಕ್ಕಂತಂದರೆ ಅಲ್ಲಿ 0.25% ಅಂತ ಬರುತ್ತೆ. ಇಲ್ಲಿ 0.25%, 1/4 ಅಂದರೆ 1/4 ಭಾಗಿಸ್ಬೇಕು ಅದನ್ನು. ಅಂದರೆ ಅದು 0.25% ಬರ್ತದೆ. ಬೇಡಪ್ಪ ನಾವು ಹಂಗೆ ಮಾಡೋದು ಬೇಡ ಅಂತಂದರೆ ಈ ರೀತಿನೂ ಮಾಡ್ಕೋಬೋದು. ಏನಂತಂದರೆ ಅಲ್ಲಿ 0.25 ಹೆಂಗೆ ಬಂತು? 1/4 ಅಂತ ಆನ್ಸರ್ ಬಂದೈತಾ? ಇದನ್ನು ಏನು ಮಾಡಬೇಕಂದ್ರೆ ಸಮಾನ ಅಂಶದಲ್ಲಿ ಮತ್ತು ಛೇದದಲ್ಲಿ ಏನಪ್ಪ ಅಂದರೆ ಸಮಾನ ಸಂಖ್ಯೆ ಇಟ್ಕೋಬೇಕು. ಹೌದಾ? ಇಟ್ಕೊಂಡು ಏನು ಮಾಡ್ಬೇಕಂತಂದರೆ ಇವನ್ನ ಗುಣಿಸ್ಬೇಕು. ಹೌದಾ? 100 ಬರೋಂಗೆ, ಛೇದದಲ್ಲಿ 100 ಬರೋಂಗೆ ಗುಣಿಸ್ಬೇಕು. 100 ಬರೋಂಗೆ ಗುಣಿಸ್ಬೇಕಂದ್ರೆ 4 ಜೊತೆ ಇಲ್ಲಿ 25 ಇಟ್ಕೋಬೇಕು. ಛೇದದಲ್ಲಿ 25 ಇಟ್ಕೊಂಡ್ರೆ ಅಂಶದಲ್ಲಿ 25 ಇಟ್ಕೋಬೇಕು. ಹಾಗಾದರೆ 25 4 ಎಷ್ಟು ಅಂತಂದರೆ 100.
25 ಅಂದರೆ ಎಷ್ಟು ಅಂತಾರೆ 25. ಹಾಗಾದರೆ ಇದು ದಶಮಾಂಶ ಭಿನ್ನರಾಶಿ ಆತಿ. ದಶಮಾಂಶ ಭಿನ್ನರಾಶಿ ಅಂತಂದರೆ 10, 100, 1000 ಬಂತಂದರೆ ಛೇದದಲ್ಲಿ ಅದು ದಶಮಾಂಶ ಭಿನ್ನರಾಶಿ. ಇದು 100 ಬಂದಿದೆ. ಇದನ್ನು ನೀವು ಏನು ಮಾಡ್ಕೋಬೇಕಂತಂದರೆ ದಶಮಾಂಶ ಸಂಖ್ಯೆ ಒಳಗೆ ಏನಪ್ಪ ಅಂದರೆ ಪರಿವರ್ತನೆ ಮಾಡಬೇಕು. ಹೇಗೆ ಪರಿವರ್ತನೆ ಮಾಡ್ಕೋಬೇಕು? ಇಲ್ಲಿ 100 ಇದೆ ಹೌದಾ. ಈ 25ನ ಏನು ಮಾಡ್ಕೋಬೇಕಂದ್ರೆ 0.25 ಅಂತ ಬರ್ಕೊಂಡ್ರೆ ಸಾಕು ಹೌದಾ. ಇಲ್ಲಿ ನೋಡಿರಿ 2 ಸ್ಥಾನ ಆದಮೇಲೆ ಏನಪ್ಪ ಅಂದ್ರೆ 1 ಬಿಂದು ಇದೆ. ಇಲ್ಲಿ ದಶಾಂಶ ಶತಾಂಶ, ಇಲ್ಲೂ ಶತಾಂಶ ಇದೆ. ಅದರ ಸಲುವಾಗಿ 0.25 ಅಂತ ಇದರ ಆನ್ಸರ್ ಬಂತು. ಈ ರೀತಿ ನಾವು ಮಾಡ್ಕೋಬೋದು. ಏನಪ್ಪ ಅಂದರೆ ಈ ದಶಮಾಂಶ ಸಂಖ್ಯೆಗಳು ನೀವು ಕಲ್ತಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಆನ್ಸರ್ 1/4 ಅಂತಂದರೆ ಅಥವಾ 1ಅನ್ನು 4ರಲ್ಲಿ ಭಾಗಿಸ್ಕೊಂತ ಹೋದರೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ 11ನೇದು ನೋಡ್ಕೋಬೋದು ನೀವು ಏನಿದೆ ಅಂತ. ಇಲ್ಲಿ ಬಡ್ಡಿ ದರ ನಮಗೆ ಗೊತ್ತಾದ 0.25% ಅಂತೇಳಿ. ಇನ್ನು ನೆಕ್ಸ್ಟು 11ನೇ ಕ್ವಶನ್ ನೋಡ್ಕೋಬೋದು. ಏನೈತೆ ಅಂದ್ರೆ ಮೀನಾ ಸಾಲಿಯನ 9ರ ಬಡ್ಡಿಯ ದರದಲ್ಲಿ ನೋಡ್ರಿ, ಮೀನಾ ಸಾಲಿಯನ ಅಂದರೆ ವಾರ್ಷಿಕ 9ರ ಬಡ್ಡಿಯ ದರದಲ್ಲಿ ₹45 ಬಡ್ಡಿ ಪಾವತಿಸುತ್ತಾಳೆ. ಅವಳು ತೆಗೆದುಕೊಂಡಿದ್ದ ಮೊತ್ತವೆಷ್ಟು ಅಂತ ಕೇಳ್ತಾರೆ. ನೋಡ್ರಿ 45 ಇಂಟ್ರೆಸ್ಟು ಕೊಟ್ಟರು, ಆಮೇಲೆ ಸಾಲಿಯನ್ನು ಕೊಟ್ಟರು, ಬಡ್ಡಿ ದರ ಕೊಟ್ಟರು. ಹಾಗಾದರೆ ಅವಳು ತೆಗೆದುಕೊಂಡ ಮೊತ್ತವೆಷ್ಟು ಅಂತ ಕೇಳತ್ತಾರೆ. ಅದನ್ನ ಏನಪ್ಪ ಅಂತಂದರೆ ಬಿಡಿಸಿ ನೋಡೋಣ. ನೋಡಿ ಇಲ್ಲಿ ಏನಂತಂದರೆ P = ಅಂದರೆ ಅವರು ಏನಪ್ಪ ಅಂದರೆ ಮೊತ್ತ ಅಂದರೆ ಅಸಲು ಅಂತ ಹಿಂಗೆ ಬರುತ್ತೆ ಹೌದಾ. ಹಾಗಾದರೆ ಅದನ್ನು ಕಂಡು ಹಿಡಿಬೇಕಂತಂದ್ರೆ ಏನು ಮಾಡ್ಕೋಬೇಕಂತಂದರೆ ಇಲ್ಲಿ P ಹಚ್ಕೊಂಡು ನೋಡ್ರಿ ಏನು ಬರುತ್ತೆ. P = 100 ಇಂಟು ಏನಪ್ಪ ಅಂದ್ರೆ I, ಆಮೇಲೆ R ಇಂಟು T. ಇದು 6 ಇಂಟು T ಹೌದಾ. ಈ ರೀತಿ ಹಚ್ಕೊಂಡು 100 ಹಚ್ಕೊಂಡು ಇಂಟು ಏನಪ್ಪ ಅಂದರೆ 45 ಅಂದರೆ ಏನಪ್ಪ ಅಂದರೆ ₹45 ಏನಪ್ಪ ಅಂದರೆ ಸರಳ ಬಡ್ಡಿ. ಹಾಗಾದರೆ ಇಲ್ಲಿ 9 ಅಂದರೆ ಬಡ್ಡಿ ದರ ಇಂಟು T ಅಂತಂದರೆ 1 ವರ್ಷ. ಶಾಲಿ ಏನಂತಂದರೆ ಅವರು ಎಷ್ಟು ವರ್ಷ ಅಂತ ಕೊಟ್ಟಿಲ್ಲ, ಹಂಗೆ ಕೊಡದೇ ಇದ್ದಾರೆ ಅಂದರೆ 1 ವರ್ಷ ಅಂತ ಅನ್ಕೋಬೇಕು. ಈಗ ನೋಡಿ ಇದನ್ನೇನು ಮಾಡೋಣ, ಕಟ್ತಾ ಹೊಡಿನ 9 1 9 5 45. ಇಲ್ಲಿ 100 ಇಂಟು 5 ಉಳಿತಿ. ಹಾಗಾದರೆ 100 ಇಂಟು 5 ಹಚ್ಕೊಂಡು 1ಕ್ಕೆ 1 ಬರ್ತಿ. 1ಕ್ಕೆ ಬೆಲೆ ಇಲ್ಲ, 105 ಏನಪ್ಪ ಅಂದರೆ ₹500. 500 ಏನಪ್ಪ ಅಂತಂದರೆ ಪಾವತಿಸಬೇಕಾದ ಏನಪ್ಪ ಅಂದರೆ ಒಟ್ಟು ಮೊತ್ತ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಹಾಗಾದರೆ ಇನ್ನೊಮ್ಮೆ ನೋಡ್ಕೋಣ. ನೋಡಿಲಿ P = 100 ಇಂಟು I, R ಇಂಟು T. ಇದು ಸೂತ್ರ ಹೌದಾ, ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಹಾಗಾದರೆ P = 100 ಇಂಟು 45. 100ಕ್ಕೆ 100 ಇಟ್ಕೊಂಡು ಇಲ್ಲಿ I ಅಂತಂದರೆ ಏನಪ್ಪ ಅಂದರೆ 45 ಅಂದರೆ ಸರಳ ಬಡ್ಡಿ. ಆಮೇಲೆ R ಅಂದರೆ ರೇಟು ಬಡ್ಡಿ ದರ 9% ಇಂಟು 1 ಅಂತಂದರೆ T ಅಂದರೆ 1 ಅಂದರೆ ಸಾಲಿಯನ. ಅವ್ರು ಎಷ್ಟು ವರ್ಷ ಅಂತ ಕೊಟ್ಟಕ್ಕೆಲ್ಲ ಕೊಡಲಿಲ್ಲ ಅಂತಂದರೆ ಸಾಲಿಯನ ಅಂತಂದರೆ 1 ವರ್ಷ ಅಥವಾ ವಾರ್ಷಿಕವಾಗಿ ಅಂತಂದರೆ 1 ವರ್ಷ ಅಂತ ಅನ್ಕೋಬೇಕು. ಹಾಗಾದರೆ ಇದನ್ನು 9 1 9 5 ಏನಪ್ಪ ಅಂತಂದರೆ ನಾವು ಭಾಗಿಸ್ಬೇಕು. ಅವಾಗ ಏನಪ್ಪ ಅಂದರೆ ಇಲ್ಲಿ 5 ಉಳಿತಿ, ಇಲ್ಲಿ 100 ಉಳಿತಿ. 100 ಇಂಟು 5/1 ಅಂತ ಹಚ್ಕೋಬೇಕು. 105 500 ಅಂತ ಬಂತು. ಹಾಗಾದರೆ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟಾಗತ್ತೆ? 500 ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಹಾಗಾದರೆ ಇವತ್ತಿಗೆ ಏನಪ್ಪ ಅಂದರೆ 7.2ಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳಿಗೆ ಸವಿವರವಾಗಿ ವಿವರಣಾತ್ಮಕವಾಗಿ ಎಲ್ಲ ಲೆಕ್ಕವನ್ನು ಬಿಡಿಸಿದವು ಅಂತ ಹೇಳ್ಬೋದು. ಹಾಗಾದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ದಯವಿಟ್ಟು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈಕ್ ಕೊಡಿ. ಆದರೆ ಏನೋ ಪ್ರಾಬ್ಲಮ್ ಇದ್ದರೂ ಅಥವಾ ಈ ಲೆಕ್ಕದ ಬಗ್ಗೆ ಏನೋ ಸಮಸ್ಯೆ ಇದ್ದರೂ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಮುಗಿಸ್ತೇನೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ 2ನೇ ಅಭ್ಯಾಸಕ್ಕೆ ಹೋಗೋಣ. ಇವತ್ತು 7.2 ಎಂಡ್ ಆಯಿತು. ಹಾಗಾದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಮುಕ್ತಾಯ ಮಾಡುತ್ತೇನೆ.